ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಮ ಅಪ್ಪನ ಲವರ್ಸ್. ಹೌದಾ? ಕ್ರಶ್ ಯಾರು? ಎಷ್ಟು ಜನ ನಾವು ಅಲ್ಲೇ ಕೇಳ ಅವರೇ ಎಲ್ಲ ಹೇಳ್ತಾರೆ. ಒಂದು ಮೀಟಪ್ ಆಗೋಯ್ತು ಇಲ್ಲಿ. Okay, let's go. ನಾನು ಸ್ಟೇಟಸ್ ನೋಡಿದ್ದೇನೆ, ಅದು ಬಾಗಲಕೋಟೆ ನಮ್ದು ಏರಿಯಾ, ಅದು ಐ ಥಿಂಕ್ ಕಿಲಾ ಒನ್ ಇರ್ಬೋದು. ಹೌದು, ನಮ್ಮ ಅಪ್ಪ ಇಲ್ಲೇ ಬಾಗಲಕೋಟೆ. ಹಾಂ, ಓನ್ ಬ್ರದರ್. ಹೌದಾ? ಇದು ನಮ್ಮ ಬಾಗಲಕೋಟೆ ಹಿಂಗಂದ್ರೆ ನಾವು ಬಾಗಲಕೋಟೆ ಆಕ್ಚುಲಿ ಹಿಂಗೆ ಮಾತಾಡೋರು. ನಾನು ಬರಂಗಿಲ್ಲ. ಚೆನ್ನಾಗಿದೆ. ಅವಾಗ ಕರ್ಕೊಂಡ್ಬಂದ್ರೆ ಸ್ವಲ್ಪ ಕೆಲಸ ಅಲ್ಲ, ಸಣ್ಣವ್ರದಾಗ ಬರ್ತಿದ್ರು. ಹಾಂ, ಈಗ ಅದಕ್ಕೆ ಕರ್ಕೊಂಡ್ಬಂದಿ ನೋಡಿ ನಮ್ಮ ಮೂರ್ದು ಹೆಂಗೈತೆ ನೋಡಿ. ಕರೆ ನಮ್ಗೊಂಥರ ಫ್ರೀ ಆಗ ಈಗ ನೀವು ಬಂದ್ಮೇಲೆ ಫ್ರೀ ಆದೇನೋ ಆಕ್ಚುಲಿ. ಆಗಿನ ಪ್ರೊಫೆಷನಲ್ ಆಗಿದೆ. ಅಲ್ಲಿ ಮಟ್ಟ ಚೆನ್ನಾಗಿದೆ ಇದು ನಾ ಬೇಕು. ನಮ್ದು ಹೆಂಗೆ ಇದ್ರೆ ನಾನು ಮತ್ತೆ ಹೆಂಗಿತ್ತು ಚಲೋ ನೋಡ್ರಿ. ಇದ ನಮ್ಮ ಮೂರು ಸಾಲ ಬಂದ್ರಿ. ಸಾಲ್ ಬಂದಿ. ಹಾಂ, ಅದಕ್ಕೆ ವೆರಿ ಗುಡ್. ಭಾಳ ಖುಷಿ ಆಯ್ತು ನಿಮ್ಗೆ. ನಿಮ್ಮನ್ನ ಮೀಟಾಗಿ ಭಾಳ ಖುಷಿ ಆದ್ರೆ. ನಮ್ಗೆ ಭಯಂಕರ ಖುಷಿ ಆಗಿದೆ. ನಾವು ಮೂರು ಕಡೆ ಒಂದೆರಡು ಕೆಟ್ಟ ಮಾತು ಬಂತು ಈಗ. ಕೆಟ್ಟ ಮಾತಲ್ಲ, ಏನಂತಾರೆ, ಮಾತು ಬಂತು. ಅದೇನ ಏನಂತಾರೆ, ಅಲ್ಲ ಬಿರುದು ಕೊಟ್ಟಂಗ. ಆಕ್ಚುಲಿ ಅದಂದ್ರೆ ನಮಗೆ ಫ್ರೀ ಮಾತಾಡ್ತೀವಿ ನಾವು. ಅಂದ್ರೆ ನಾವು ಫ್ರೀ ಬಿಟ್ಟಂಗ ಅದು. ಎಲ್ಲಿಕಂದ್ರೆ ಹಾಯ್ ಬ್ರೋ ಬನ್ನಿ ಸರ್ ಬನ್ನಿ ಆ ಥರ. ಹಂಗಿದ್ರೆ ಮನಸ್ ಸ್ಪೀಚ್ ಮಾತಾಡಕ್ಕೆ ಒಂದು ಲೈಸೆನ್ಸ್ ನಮ್ ಬಂದ ತಕ್ಷಣ ನಾವು ಟೆನ್ಷನ್ ಆಗ್ಬಿಡ್ತೀವಿ ಬೆಂಗಳೂರು. ಈಗ ನಾವು ನಮ್ಮೂರು ಅದೇವ್ರಿ ಆಕ್ಚುಲಿ. ಅದು ಮಜಾನ ಬೇರೆ. ಇವ್ರು ನಮ್ಮ ಅಣ್ಣನ ಫ್ರೆಂಡ್ ಎಲ್ಲ. ಇವರು ನಮ್ಮ ಸ್ಟೂಡೆಂಟ್ ಚಿಕ್ಕ ನಮ್ಮ ಜೂನಿಯರ್ಸ್ ಎಲ್ಲ ನಮ್ಮ ಅಲ್ಲೇ ನಮ್ಮ ಮನ್ಯಾಗ ಎಲ್ಲ ಕ್ಲಾಸ್ಮೇಟ್. ಅಲ್ಲ, ನಾವು ಅಲ್ಲೇ ಅಡ್ಡಾಡಿ ಬೆಳೆದಿದ್ರಿ ಪೂರ. ನೀವು ಏನಿದೆ 2 ಗಂಟು ಅಂತ ಅನ್ಸ ನಮ್ಮ ಥರ. ಸರ್. ಆಮೇಲೆ ಇನ್ನೊಂದು ನಮ್ಮ ಪೂಲ್ ಸಂಗಮ ಐತೆ. ಒಳ್ಳೆ ರೇಸ್ ರೋಡ್ ಇದ್ದಂಗೆ ಇದೆಲ್ಲ ಇದು. ಗೈಸ್, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಹೆಂಗದಿರಿ? ಮಸ್ತ್ ಅದ. ನೀವು ಹೆಂಗದ್ರಿ? ಸೂಪರ್ ಅದೀನಿ. ಏನಾರು ಹೇಳ್ಕೊಡಿ. ಹೆಂಗೆ ಏನು ಹೇಳ್ಕೊಡಕ್ಕೇನಿಲ್ಲ. ಆ್ಯಕ್ಚುಲಿ ಇವರು ನಮ್ಮ ಬಾಗಲಕೋಟೆ ಅಂತೇಳಿ ನನಗೆ ರೀಸೆಂಟಾಗಿ ಗೊತ್ತಾಯ್ತು. ಆಮೇಲೆ ಇವಾಗ ನಮ್ಮ ಕಿಲ್ಲಾ ಓಣಿದ ಒಂದು ಸ್ಟೋರಿ ಹಾಕೊಂಡಿದ್ರೆ, ಅದಕ್ಕೆ ನಾನು ಇವ್ರು ಕೇಳಿದೆ ಎಲ್ಲಿದ್ರಿ ಅಂತೇಳಿ. ನಮ್ಮೂರು ಪಕ್ಕನ ರೆಸಾರ್ಟ್ ಒಳಗೆ ಇದೀನಿ ಅಂತಂದರೆ ಬೆಟ್ಟ ಹಾಕಿ ಬಂದೀನಿ. ಭಾಳ ಖುಷಿ ಆಯ್ತು. ಇವ್ರು ನೋಡಿ ಎಷ್ಟು ಖುಷಿ ಆಗೈತೆ ನನಗೆ ಗೊತ್ತಿಲ್ಲ, ಬಟ್ ಇವ್ರ ಅಪ್ಪಾರು ನೋಡಿ ಸಿಕ್ಕಾಬಿಟ್ಟು ಖುಷಿ ಆಯ್ತು. ಯಾಕಂದ್ರೆ ವೆಲ್ಕಮ್ ಐತಲ್ಲ ಒಂದು ಬೈಗಳು ಮಾತು, ಅದಕ್ಕೆ ನಮ್ಮ ಮನಸ್ಸು ಬೆಚ್ಚಿ ಮಾತಾಡೋಂಗೆ ಆಯ್ತು. ಅವ್ರನ್ನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಖುಷಿ ಆಯ್ತು ಮೀಟಾಗಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಸಿಗೋಣ. ಬೆಂಗಳೂರು ಬಂದರೆ ಪ್ಲೀಸ್ ಮನೆಗೆ ಬನ್ನಿ. ಎಸ್, ಸಿಗೋಣ. ಓಕೆ, ಥ್ಯಾಂಕ್ ಯು. ಹೌದಾ ಹುಲಿಯಾ? ಗಾಯ್ಸ್. ಸೊ ಅಲ್ಲಿಂದ ಹೊರಟು ನಾವು ಇವಾಗ ರೀಚ್ ಆಗಿರೋದು ನಮ್ಮ ಅಪ್ಪ ಅವರ ತಂಗಿ ಮನೆ. ಬನ್ನಿ. ಅಮೀನ್ಗಢ. ಇದು ಬಾಗಲಕೋಟೆಯಿಂದ ಎಷ್ಟು ದೂರ? ಬಾಗಲಕೋಟೆಯಿಂದ 35 ಕಿಲೋಮೀಟರ್ ದೂರ. ಇಲ್ಲಿ ನಮ್ಮ ಅಪ್ಪದ ಇನ್ನೊಂದು ಫ್ಯಾಮಿಲಿ, ಅಂದರೆ ಅವರ ತಂಗಿ ಇರೋದು. ಅವ್ರ ಮನೆ ನೋಡೋಣ, ಮತ್ತು ಅವ್ರ ಹತ್ರ ಮಾತಾಡ್ಸೋಣ, ಅವ್ರ ಹತ್ರ ಅಪ್ಪನ ಸ್ಟೋರಿ ಕೇಳೋಣ. ಬನ್ನಿ, ಲೆಟ್ಸ್ ಗೋ. ಗಾಯ್ಸ್, ಬನ್ನಿ ಹೋಗೋಣ ನಮ್ಮ ಅತ್ತೆ ಮನೆಗೆ. ಅಜ್ಜನೇ ಲೇಟ್ ಮಾಡ್ದ ಅತ್ತೆ. ಅಜ್ಜನೇ ಲೇಟ್ ಮಾಡಿ. ಗೈಸ್, ಇಲ್ಲೆಲ್ಲ ಚಿಕ್ಕವರಿದ್ದಾಗ, ತುಂಬ ಚಿಕ್ಕವ್ರು, ನಂಗೆ ನೆನಪೇ ಇಲ್ಲ ನನಗೆ ಆ್ಯಕ್ಚುಲ್ ಆಗಿ ಯಾವಾಗ ಬಂದಿದ್ದು ನಾನು ಲಾಸ್ಟ್ ಅಂತ. ಬಟ್ ಎಲ್ಲ ತುಂಬ ಆಟ ಆಡ್ತಿದ್ದು ನೆನಪಿದೆ ಅಷ್ಟೇ. ಯಾವಾಗ ಲಾಸ್ಟ್ ಬಂದಿದ್ದು ನೆನಪಿಲ್ಲ, ಬಟ್ ಆಟ ಆಡಿರೋದೆಲ್ಲ ನೆನಪಿದೆ.
ಸಮ್ಮರ್ ಹಾಲಿಡೇಸಲ್ಲಿ ಇಲ್ಲಿ ಬರ್ತಿದ್ವಿ ಮಾಡಿ ಮೇಲೆಲ್ಲ ಮಲಗಿದ್ರಲ್ಲ ಅದೆಲ್ಲ ಹೇಳ್ತೀನಿ. ಬನ್ನಿ ಒಳಗೋಣ. ಮತ್ತೆ ಆರಾಮ ಬೆಳ್ಳಗಾಗ್ಬಿಟ್ಟಿದ್ದೀರಾ? ಇನ್ನೂ ಜಾಸ್ತಿ ಬೆಳ್ಳಗಾಗ್ಬಿಟ್ಟಿದ್ದೀರಾ? ಹೆಂಗೆ ಸ್ವಲ್ಪ ಸೀಕ್ರೆಟ್ ಹೇಳಿ. ಅಜ್ಜ ಅಜ್ಜ ಗಾಯ್ಸ್, ಇವರು ಅಜ್ಜಿಯವರ ಅಮ್ಮ ನೋಡಿ. ಅಜ್ಜಿಯವರ ಅಮ್ಮ ಎಲ್ಲಿ ಅಕ್ಷಯ್ ಅಲ್ಲಿ ಅಂಗಡಿನಾ? ಅತ್ತೆ ಈಗ ಅಜ್ಜದೊಂದು ವಿಡಿಯೋ ನಮ್ಮ ಫೋನಲ್ಲಿ ಇದೆ, ಅದು ನಿಮ್ಗೆ ಹೋಗಕ್ ಮುಂಚೆ ತೋರಿಸ್ತೀವಿ, ಆಮೇಲೆ ನೀವು ರಿಯಾಕ್ಟ್ ಮಾಡಿ ಅದಕ್ಕೆ. ಗೈಸ್ ಇಲ್ಲಿ ನೋಡಿ, ನಾವೆಲ್ಲ ಇಲ್ಲಿಗೆ ಬಂದಾಗ ಇದು ಇಲ್ಲಿಗೆ ಬಂದಾಗ ಇಲ್ಲಿ ನೋಡಿ ಗೈಸ್, ನಾನು ಇಲ್ಲಿ ನೋಡಿ ನಮ್ಮ ಅಪ್ಪ ನಮ್ಮ ನಾನು ಸಾಯಿಲು ನಮ್ಮ ಅಕ್ಕ ಇಟ್ಟಿಟ್ಟೇ ಇದ್ವಿ. ಹುಷಾರಿರ್ಲಿಲ್ಲ ಪಾಪ ಸೋನಾಗ ಅವಾಗ ಎತ್ಕೊಂಡ್ರು ಡ್ಯಾಡಿ. ಇಲ್ಲಿ ನೋಡಿ ನಾವು ಅಕ್ಷಯ್ ಅದು ಸಾಯಿಲಲ್ಲ, ನಾನು ಮತ್ತೆ ನಮ್ಮ ಅಕ್ಕ. ಇಲ್ಲಿ ನಾನು ಅಜ್ಜಯ್. ನಮ್ಮ ಮನೆಗಿಂತ ಇಲ್ಲೇ ನನ್ನ ಫೋಟೋ ಜಾಸ್ತಿ ಇದೆ ನೋಡಿ. ನಮ್ಮ ಅಪ್ಪ ಅಜ್ಜಿ ತಾತ ಅಪ್ಪ ನೋಡಿ ಹೆಂಗಿದ್ರು ಇದ್ರಲ್ಲಿ. ನಾನು ಮತ್ತೆ ನಮ್ಮ ಅಕ್ಕ ಯಾವ್ದೋ ಬಾಬಾ ದೇವಸ್ಥಾನ ಹೋಗಿದ್ದ ಅನ್ಸುತ್ತೆ. ಇಲ್ಲೂ ಇದೀನಿ ನಾನು. ಇಲ್ಲಿ ನೋಡಿ ನಮ್ಮ ಅಪ್ಪ ಅಮ್ಮ ತಪ್ಪೋಂಗ್ ನಿಂತವ್ರೆ, ನಾನು ನೋಡಿ ಹೆಂಗ್ ನಿಂತಿದ್ದೀನಿ. ಇವ್ರು ಯಾಕೆ ಹಿಂಗ್ ನಿಂತವ್ರೆ ಅಂತ. ಇಲ್ಲಿ ನೋಡಿ ನಾನು ಮತ್ತೆ ನನ್ನ ತಮ್ಮ ಏನೋ ತಂದ್ಬಿಟ್ಟಿದ್ರಲ್ಲಿ. ಇಲ್ಲಿ ನೋಡಿ ಗೈಸ್, ಇದು ಕ್ಯೂಟ್ ನಾನು ಅಜಯ್ ನೋಡಿ ಹೆಂಗ್ ನಿಂತಿದ್ದೀನಿ. ನೋಡಿ ಇಲ್ಲಿ ನಾನು ನೋಡಿ. ಅದೊಂದು ಘಾಟೆ ನಮ್ಮ ಅಮ್ಮ ಓಪನಿಂಗ್ ಟೈಮಾ, ಮನೆ ಓಪನಿಂಗ್ ಅಂತೆ. ಹೌದಾ? ನಾವು ನಮ್ಮ ಅಕ್ಕ ನೋಡಿ ಇಲ್ಲಿ ಇಂದಿರಾ ಗಾಂಧಿ ಕಟ್ಟಿಂಗ್ಗಳು. ಸೋನಿಗೆ ಸ್ಕೂಲ್ ಹೋಗ್ಕೊಂಡು ಜಡೆ ಹಾಕಕ್ಕಾಗಲ್ಲ ಅಂತ ಕಟ್ಟಿಂಗ್ ಮಾಡಿಸಿದ್ರು. ಹೌದಾ? ಥ್ಯಾಂಕ್ ಯು. ಎಲ್ಲರ ಕೈಲಿದ್ಯಾ? ನಾವು ಇದನ್ನ ರಿವರ್ಸ್ ಕೊಡ್ಬೋದು ಹೆಂಗೆ? ಮನಿ ತುಂಬಿ ಬಂಗಾರದಂಗೆ ನೀವು ತಂದಿದ್ದಾರೆ ನೋಡಿ, ಅದನ್ನ ಕೊಟ್ಬಿಟ್ಟು ಏನು ಹೇಳ್ಬೇಕು? ಅದನ್ನ ಕೊಟ್ಬಿಟ್ಟು ಹೇಳ್ಬೇಕಂತೆ ಪಾಪ. ನಮ್ಮ ಸಬ್ಸ್ಕ್ರೈಬರ್ಸ್ ಹುಡ್ಕೊಂಡು ಬಂದು ಅದನ್ನ ಕೊಟ್ಬಿಟ್ಟು ಹೇಳ್ತಿದ್ದಾರೆ. ಥ್ಯಾಂಕ್ ಯು ನೋಡೋಣ ಫೋಟೋ. ನಾವು ನೀವು ಬಂಗಾರ ಬರ್ರಿ ಹೋಗೋಣ, ನಿಮ್ಮ ಹೋಟ್ಲಿಗೆ ಹೋಗೋಣ ಬರ್ರಿ. ಬೇಕರಿಗೆ ಸೋನು ನಾವು ನೀವು ಬಂಗಾರದಂಗಿರು ನಮ್ಮ. ಇಲ್ಲ ಏನ್ ನಡೀತೈತಿ. ನೀವಾಗ್ಲೇ ಬಂಗಾರದಂಗಿದ್ದೀರಾ, ಬಂಗಾರದಂಗಿರು. ನಾವು ನೀವು ಬಂಗಾರದಂಗಿರು. ಮುಗಿಲಿ. ತಂಗಿಗೆಲ್ಲ ಮುಗಿತಾರ. ಹೌದು ಮುಗಿಬೇಕು. ಇಲ್ಲಿ ನಮ್ಮ ಮನೇಲಿ ಅಕ್ಕಂದಿರ್ಗೆ ಮುಗಿಯಲ್ಲ. ಮತ್ತೆ ಎಲ್ಲ ಚಲೋ ಆಗ್ಲಪ್ಪ. ಮಾಡ್ಕೋಬೇಕು. ಅಜ್ಜದಾದ್ಮೇಲೆ ನಂದು ಮಾಡ್ತಾ ಇದ್ರೆ ನೋಡಿ, ಅಜ್ಜದೇನು ಆಗಿದೆ. ಕಾಲ್ ಮುಗಿದ್ರೆ 500 ರೂಪಾಯಿ ಅಂದಿದ್ದಾರೆ ನಮ್ಮ ಅಪ್ಪ. ಅದಕ್ಕೆ ಕಾಲ್ ಮುಗಿದ್ರೆ 500 ರೂಪಾಯಿ ಅಂದ್ರು ಬರ್ತಾ, ಅದಕ್ಕೆಲ್ಲ ಮುಗಿತಾರೆ. ಬೀಚ್ ಕೊಡ್ಬೇಡಪ್ಪ ಇದೆ. ಸೊ ಇದೇ ಟೆರಸ್ ಮೇಲೆ ನಾವು ಮಲಗ್ತಾ ಇದ್ವಿ ಚಿಕ್ಕವರಿದ್ದಾಗ. ಇಲ್ಲೇನು ಸೇಪೆಕಾಯಿನೂ ಇದು ನೋಡಿ, ಸೇಪೆಕಾಯಿ ಮರ. ಒಬ್ಬನೇ ಹೋಗೋಕೆ ಭಯ ಆಗ್ತಿದೆ, ಯಾರನ್ನಾರು ಕರ್ಕೊಂಡ್ಬರ್ಬೇಕಲ್ಲ ಗಾಯ್ಸ್. ಸೊ ಟೆರಸ್ ಮೇಲೆ ನಾನು ಒಬ್ಬನೇ ಹೋಗೋಕೆ ಭಯ ಆಗುತ್ತೆ ಅಂತ ಅಜ್ಜನ ಹಾಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಇಲ್ಲೆಲ್ಲ ಮಲಗ್ತಿದ್ದು, ಮಳೆ ಶುರು ಆಯ್ತಲ್ಲ ಅಜ್ಜ.
ಅವಾಗೆಲ್ಲ ಇದೆಲ್ಲ ಖಾಲಿ ಇತ್ತು ಗೈಸ್, ನನಗೆ ನೆನಪಿರೋ ಅಷ್ಟು ಪ್ರಕಾರ ಇದೆಲ್ಲ ಕಾಡು. ಇವಾಗೆಲ್ಲ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಗಾಯ್ಸ್. ಇಲ್ಲಿಂದ ಹೊರಟು ನಮ್ಮ ಅತ್ತೆದು ಒಂದು ಬೇಕರಿ ಇದೆ, ಅದು ನಿಮಗೆ ತೋರಿಸ್ತೀನಿ ಬನ್ನಿ. ಅಲ್ಲಿಗೆ ಹೋಗಿ ಅಲ್ಲಿಂದ ವಾಪಸ್ ನಮ್ಮ ಹೋಟೆಲ್ ನಾವು ಸ್ಟೇ ಮಾಡ್ತಿದ್ದಲ್ಲ ರೆಸಾರ್ಟ್, ಅಲ್ಲಿಗೆ ಹೋಗಬೇಕು. ನಮ್ಮ ಅತ್ತೆ ಮತ್ತು ಅಜ್ಜೆ ಮತ್ತು ಅವ್ರ ತಮ್ಮ ಅಕ್ಷಯ್ ಅಂತಿದ್ದಾನೆ, ಅವರೆಲ್ಲರೂ ಬರ್ತಾರೆ ನಮ್ಮ ಜೊತೆಗೆ. ಬಿಕಾಸ್ ನಾಳೆ ನಾವು ನಮ್ಮ ಮನೆ ದೇವ್ರಿಗೆ ಹೋಗಬೇಕು. ಸೊ ಅದಕ್ಕೆ ಇವ್ರನ್ನೂ ಪಿಕ್ ಮಾಡಿಕೊಂಡು ನಮ್ಮ ಟಿಟಿಲಿ ಹಾಕ್ಕೊಂಡು ಹೋಗಿ ವಾಪಸ್ ನಾವು ಹಿಂಗೆ ಬರಬೇಕು. ಅತಿನಿಗೆ ಹೋಗ್ತಾ ಇರೋದು ನಾವು ನಾಳೆ, ಅಲ್ಲಿಂದ ಮುಗ್ಕೊಂಡು ವಾಪಸ್ ಹಿಂಗೆ ಬರಬೇಕಲ್ಲ, ಹಿಂಗೆ ಡ್ರಾಪ್ ಮಾಡಿ ಹೋಗ್ತಿದ್ದೆ ಅಂತೇಳಿ ಹೋಗ್ತಾ ಇದೀವಲ್ಲ. ಲೆಟ್ಸ್ ಗೋ. ಫೈನಲಿ ನೋಡಿ ಈಗೆಲ್ಲ ಹತ್ತುತ್ತಾ ಇದ್ದಾರೆ. ಅದೇ ನೋಡ್ತೀನಿ, ಬೆಂಗಳೂರು ಬರ್ತಿದ್ದು ನೋಡಿದ್ದೀನಿ ಗಾಡಿನ, ಆಮೇಲೆ ಫೇಸ್ ನನ್ನ ಕಂಡಿಡ್ಬಿಟ್ಟು ಅದಕ್ಕೆ ಬಿಟ್ಟು ಬರ್ಬಿಟ್ಟೆ ಎಲ್ಲ. ಹಾಂ, ನಾವು ನೀವು ಬಂಗಾರ ತಂದಿರೋರಿ. ಥ್ಯಾಂಕ್ ಯು. ನಾವು ನೀವು ಬಂಗಾರದಂಗಿರೋಣ್ರಿ. ಜಂಪೇ ಬೇಡ. Warriors around, don't get caught in the mosh pit. Fuel to the fire, ain't nobody can stop it. Trouble in my city, but you know I'm across it. Got a 40 on my hip and I'm liable to spark it. Throw down these hits, my click is indivisible. I aim, you duck, I squeeze, now you invisible. I'm not afraid of getting physical. All these different chemicals are fogging up my visuals. Bloods on my hands, got slugs on my gunners. Yo, we notorious, we ain't no runners. Bloods on my hands, got slugs on my gunners. Yo, we some warriors, they ain't called gunners. Bloods on my hands, got slugs on my gunners. Bloods on my hands, got slugs on my gunners. Put on my strap, put on the beat, put on the map, put on my team. Take out every motherfucker in between, know what I mean? Better myself, better my aim, better my rap, better my name. Killing rappers on my hang, I'm by their chains for the fame. Never thought I would it, now I'm running. You don't wanna follow me, now I'm fucking running. ಗೈಸ್ ಒಂದು ಮೀಟಪ್ ಆಗೋಯ್ತು ಇಲ್ಲಿ. ಬನ್ನಿ ಈಗ ಆ್ಯಕ್ಚುಲ್ ಆಗಿ ಸ್ವೀಟ್ ತಿನ್ನೋಕೆ ಹೋಗೋಣ. ಇಲ್ಲಿ ಸ್ಪೆಷಲ್. ಥ್ಯಾಂಕ್ ಯು. ಏನು ಒಂದೆರಡು ಪೀಸ್ ತಿಂತೀವ ಅಜಯ್ ಈಗ ನಾವು? ಹಾಂ ಗೈಸ್, ಅಜಯ್ ಬೇಕ್ರಿಲೆಲ್ಲ ಫ್ರೀ ಅಂತ ಇವತ್ತು. ನೀನು ಮುಟ್ಟಿದ್ದೆಲ್ಲ ಫ್ರೀ ಅಂತಿದ್ದಾನೆ. ಬನ್ನಿ 10 minutes ಚಾಲೆಂಜ್ ಕೊಡ್ತಿದ್ದಾನೆ ಅಜಯ್. 1 minute ಚಾಲೆಂಜ್. 1 minute ಚಾಲೆಂಜ್. ಸರಿಪಾ. ರೆದಾಕ್ಷರ ಅಣ್ಣ ಏನೈತ್ರಿ ತಿನ್ಲಿಕ್ಕೆ? ಏನ್ರಿ ಐತಿ? ಹೆಂಗದಿರ್ರಿ? ತೋರಿ ರೇ ಸರ ಸೌಕರ್ರ. ನಾವು ನೀವು ಬಂಗಾರ ಹಂಗಿರೋನು ಸ್ವೀಟ್ಸ್ ಫ್ರೀ ಆಗಿ ಕೊಡ್ರಿ. ತಗೊಳ್ರಿ, ನಿನ್ನ ಅಂಗಡಿ. ಹಾಯ್ ಆರಾಮ? ಬಂಗಾರ ಬೇಕಾ? ಬರುತ್ತೆ. ನಾವು ನೀವು ಬಂಗಾರದಂಗಿರೋಣ. ಹಾಯ್ ಆರಾಮ? ಸರಿ, ನಾವು ನೀವು ಬಂಗಾರದಂಗಿರೋಣ. ಪಾನಿಪುರಿ ಫ್ರೀ ಆಗಿ ಕೊಡಿ. ನಾವು ನೀವು ಬಂಗಾರದಂಗಿರೋಣ. ಓ ಬರಲ್ಲ ಹಿಂದಿಯವರಾ? ಹಾಂ ಎತ್ರ ಎಲ್ಲ ಎತ್ರಿ. ಹಾಂ ಗಾಡಿ ಟಿ ಬೆಂಗಳೂರಿನ ಬಂದಿರಿ ನಾವು ತಿನ್ನಕ್ಕೆ. ಪಾನ್ಪುರಿ ಮಸಾಲ ಪುರಿ ಮತ್ತೆ ಕಲ್ತ್ಬಿಟ್ರು. ಇನ್ನು ಬೇಜಾನ್ ಐತಿರ್ರಿ ತಿನ್ನೋಣ. ನಿಮ್ಮ ಅಂಗಡಿ ಸಂಬಂಧ ನೀನು ಯಾಕೆ ತಿಂತಲ್ಲ? ಅಂದ್ರೆ ನನಗೆ ಇದು ಹಾಲು ಆಬಾಲ ಅಷ್ಟೇ, ಹಂಗಲ್ಲ ಹಾಲು ಆಬಾಲ ನಂಗೆ. ಅಣ್ಣನು ಪೇಡ ಕೊಡು. ನಿಮ್ಮ ಅಂಗಡಿ ಬೆಸ್ಟ್ ಸ್ವೀಟ್ ಕೊಡು. ಅಂಜೂರ ಕೊಡು. ಬೇಡ, ಇದೇ ಕೊಡು.
ಇದೇನು ಅದು ಸೇಮ್ ಅದನ್ನ ಹಿಂಗ್ ಮಾಡಿದ್ದೀರಾ? ಅದಲ್ಲ ಇದು ಇದು ಕೆಳಗೆ ಪೇಡೆ ಪೇಡೆ ಜಾಸ್ತಿ ಫೇಮಸ್ ಯಾವ್ದು ಓಡೋದು? ಪೇಡೆ ತಿನ್ನೋಣ ಗೈಸ್. ರೀಗಲ್ ಅಂಜೀರ್ ಇದು ಎಕ್ಸ್ಪೆನ್ಸಿವಾ? ಎಷ್ಟಿದೆ? ಅವ್ನು ಹೇಳ್ದಿದ್ದು 50 ಕಮ್ಮಿ ಆಯಿತು. ಡ್ರೈ ಫ್ರೂಟ್ಸ್ ಲಾಡು ಬರುತ್ತೆ ನಿಮ್ಮ ಸಂಬಂಧ ಸ್ಪೆಷಲ್ ಮಾಡಿದ್ನಿ ಏನೋ ಮೊನ್ನೆ ಊರು ನಾಳೆ ನಾಳೆ. ರಜಾ ಕೇಳಿದ್ದೀನಿ ನಿಮ್ಮ ಓನರ್ಗೆ. ಬೆಂಗಳೂರ ಹೇಳು ಹ್ಞೂ ಅಂತ ರಜಾ ಕೇಳಿದ್ರು. ರಜಾ ಕೊಡಲ್ಲಪ್ಪ ನಮಗೆ. ಕೇಳಿ ನಾ ಇದೀನ. ರಜಾ ಇದೆಯಾ ಇಲ್ವಾ? ನಾಳೆ ರಜಾ ಇದೆಯಾ ಇಲ್ವಾ? ನನ್ನ ನಂಬು. ಹೇಳ್ಕೊಂಡು ಬಂದಿದ್ದೀವಿ ಅಕ್ಷಯ್ ರಜೆ ಬೇಕು ನಾಳೆ. ಇದೀನಲ್ಲ ಬಾ. ಹೇಗಿದೆ? ಸೂಪರ್ ನೋಡ್ಕೊಡಿ. ನಮ್ಮದೇ ಬೇಕ್ರಿ. ಎಲ್ಲಿರೋದಿದು? ಹುಣಗೊಂದು ಬಸ್ ಸ್ಟ್ಯಾಂಡ್. ಹುಣಗೊಂದು ಬಸ್ ಸ್ಟ್ಯಾಂಡ್ ಅಪೋಸಿಟ್. ಬಸ್ ಸ್ಟ್ಯಾಂಡ್ ಆಪೋಸಿಟೇ. ಯಾರಾದರೂ ಬಾಗಲಕೋಟೆ ಅಮ್ಮಿಂಗಡೆಯಿಂದ ನೋಡ್ತಿದ್ರೆ ನಮ್ಮದೇ ಬೇಕ್ರಿ ಬನ್ನಿ. ನಾನು ಹೆಂಗೆ ಫ್ರೀಯಾಗಿ ತಿಂತಾಯಿದ್ದೀನಿ ನನಗೆ ತಿನ್ನೋಕ್ಕಾಗಲ್ಲ. ದುಡ್ಡು ಕೊಟ್ಟು ನಮ್ಮ ಹುಡುಗ ಡಿಸ್ಕೌಂಟ್ ಕೊಡ್ತಾನೆ. ಅಜ್ಜ ಡಿಸ್ಕೌಂಟ್ ಕೊಡಪ್ಪ. ನಾಳೆ ಬರೋ ಪ್ರತಿಯೊಬ್ಬರಿಗೂ ಇಲ್ಲಿ ಫ್ರೀ ಇರುತ್ತೆ. ಏನಾರು ತಗೋಬೋದು. ನಾನು ಹೇಳ್ತಾ ಇದ್ದೀನಿ ಏನು ತೊಗೊಂಡ್ರು ನೀನೇ ಬರ್ತೀಯಲ್ಲೋ ತಗೋ. ಫಸ್ಟ್ ನೀನು ತಿನ್ನು. ಏನು ತಿನ್ನೋಕೆ ತೊಗೊಂಡ್ರು ಫಸ್ಟ್ ಬರ್ತಾನೆ ಅವನೇ ಅಜ್ಜೆ. ಡಯಟ್ ಎಲ್ಲ ಬಿಡ್ಬೇಕು ಇವತ್ತು. ಇವತ್ತು ಡಯಟ್ ಇಲ್ಲ. ಇಲ್ವಾ? ಫ್ರೀ ಅಲ್ಲ ಇವತ್ತು. ಸಾಕಾಗಿದ್ಯಾ? ನನ್ನ ಸ್ವೀಟ್ ನನಗೆ ಕೊಡ್ತಾ ಇದ್ದೀನಿ. ಚಂದ್ರು ಅಂತ. ಥ್ಯಾಂಕ್ ಯು. ನನಗೆ ಡ್ರೈ ಫ್ರೂಟ್ಸ್ದು ಸ್ವೀಟ್ ಇಷ್ಟ ಆಗಲ್ಲ ಗೈಸ್. ಇದರ ಸಕ್ಕರೆ ಮೈದಾ ಇರೋ ಸ್ವೀಟ್ ಇಷ್ಟ ಆಗೋದು. ಒಂದು ಕಾಜು ಕಟ್ಲಿ ಎತ್ತು ಗೈಸ್. ಇದು ನನ್ನ ಚಿಕ್ಕ ವಯಸ್ಸಿನ ಕನಸು. ಯಾವುದೋ ಬೇಕ್ರಿಗೆ ನುಗ್ಗಿ ಏನು ಬೇಕೆಲ್ಲ ತಿನ್ಬೇಕು ಅನ್ನೋದೊಂದು ಕನಸು ಇವತ್ತು ನೆರವೇರ್ತಿದೆ. ಬಟ್ ಏನು ತಿನ್ನೋದು ಅಂತ ಗೊತ್ತಾಗ್ತಿಲ್ಲ. ಸಾಕು ಅನಿಸಿದೆ ಮನಸ್ಸು. ನೀನು ತಿನ್ನಂಗೆ ಇಲ್ಲ ಅಲ್ಲ? ಇದೇನು? ಇದು ಚಾಕ್ಲೇಟ್ ಬರ್ಫಿ. ಕಸ್ಟಮರ್ ಕೊಟ್ಟಿರೋದಲ್ಲ? ಇಷ್ಟಿಷ್ಟೇ ಕೊಡೋದಾ ಕಸ್ಟಮರ್? ಒಂದೊಂದು ಪೀಸ್ ಕೊಡಬೇಕು ಅಲ್ಲ? ನಮ್ಗಲ್ಲ. ಹಾಂ ಅದಲ್ಲ ಅಷ್ಟು ಕೊಡ. ಅಲ್ಲೇ ಇದೆಯಲ್ಲ ಅರ್ಧ ಎತ್ಕೋ. ಫುಲ್ ಆಯ್ತು. ಒಟ್ಟು ಫ್ಯಾಕ್ಟ್ರಿ ನೋಡೋ ಟೈಮ್ ಹಾಂ ನಾಳೆ ದರ್ಶನ ಮುಗಿಸೋಣ ಬಿಟ್ಟು ಅಷ್ಟೇ. ಗೈಸ್ ಇವರು ಸರಿಯಾಗಿ ಜಾಸ್ತಿ ತಿಂತಾ ಇದ್ದಾರೆ. ನಾವು ಮಾತಾಡ್ತಾ ಇಲ್ಲ ಬಟ್ ನೋಡಿ ಸರಿಯಾಗಿ ತಿಂತಾ ಇದ್ದಾರೆ. ಇರೋದೊಂದು ಜೀವನ ಇವತ್ತೇ ಹೋಗ್ಬಿಡೋ ಥರ ತಿನ್ನಬಾರ್ದು. ಗೈಸ್ ಪಿಜ್ಜಾ ಮಾಡಿಕೊಟ್ಟಿದ್ದಾರೆ. ಪಿಜ್ಜಾ ತಿನ್ನೋಣ. ಅಕ್ಷಯ್ ಪಿಜ್ಜಾ. ಕಾಯ್ತಾ ಇದ್ದೆ ಅಣ್ಣಂದಾಗ್ಲಿ ಅಂತ. ನಾನು ಹಿಂಗೆ ತಿಂತಿರೋದು ನನ್ನ ಟೀಮ್ ನನ್ನ ಹೆಂಗೆ ನೋಡ್ತಾವ್ರಿ ಅಂದರೆ ಹಿಂಗೆ ನೋಡ್ತಾವ್ರಿ ಇಬ್ರು. ನೋಡಿ ಗೈಸ್ ಅದು ಕಾರ್ ಟೈಪ್ ಸ್ಪೀಕರ್. ಏನಿದಲ್ಲ ಗೈಸ್? ಸೊ ನಾನು ಇದೆರಡು ಡಬ್ಬ ಎತ್ಕೊಂಡಿದ್ದೀನಿ. ಬೇಸನ್ ಲಾಡು, ಮೂಂಗ್ ದಾಲ್ ಲಾಡು. 1 ನಿಮಿಷದಲ್ಲಿ ಅಲ್ಲ ಇದೆರಡು ನಾನು ಟ್ರೈ ಮಾಡಬೇಕಿತ್ತು. ಅದಕ್ಕೆ ಬೆಂಗಳೂರಿಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಮಿಕ್ಸರ್ ತಗೊಳ್ಳಿ ನೀವು. ಗೈಸ್ ನಾ ಇನ್ನೊಂದು ಹೇಳೋದಿತ್ತು. ನಿಮ್ಮ ಕ್ಲೋಸ್ ಫ್ರೆಂಡು ಇಲ್ಲ ನಿಮ್ಮ ಫ್ಯಾಮ್ಲಿ, ನಿಮ್ಮ ರಿಲೇಟಿವ್ಸು, ನಿಮ್ಮ ಕಸಿನ್ಸು ಯಾರೇ ಒಂದು ಹೊಸ ಬಿಸ್ನೆಸ್ ಓಪನ್ ಮಾಡಿದ್ರು ನಮ್ಮ ಥರ ಬಂದು ತಿನ್ನಿ. ಬಟ್ ತಿಂದಿದ್ದಕ್ಕೆ ಪೇ ಮಾಡಿ, ಫ್ರೀಯಾಗಿ ಸಪೋರ್ಟ್ ಮಾಡಿ. ಬಿಕಾಸ್ ಅವರು ಕಷ್ಟಪಟ್ಟಿರ್ತಾರೆ ಬಿಸ್ನೆಸ್ ಮಾಡಬೇಕು ಅಂದರೆ. ತುಂಬ ಎಫರ್ಟ್ಸ್ ಇರುತ್ತೆ ಅದರಿಂದ. ಫ್ರೀಯಾಗಿ ಹಿಂಗೆ ತಿನ್ಬಿಟ್ಟು ಹಿಂಗೆ ಹೋಗ್ಬಾರ್ದು. ಈಗ ನೀನು ಹಿಂಗೆಲ್ಲ ಏನೋ ಹೇಳ್ಬೇಡ. ಅತ್ತೆ ಇದು ನಂದು ಒಂದು ಅವ್ನು ಕಷ್ಟಪಟ್ಟಿದ್ದಾನೆ ಬಿಸ್ನೆಸ್ ಅದು. ಅಷ್ಟೇ ಬಿಸ್ನೆಸ್ ಇಟ್ಟು ಆಯ್ತು ಅಷ್ಟೇ. ಬನ್ನಿ ಹೋನ ಅತ್ತೆ. ಬಿಸ್ನೆಸ್ ಅದು ಹಂಗೆ ಮಾಡ್ಬಾರ್ದು. ಬಿಸ್ನೆಸ್ ಇಲ್ಲಿ ನೀವು ಪ್ರಾಡಕ್ಟಿಗೆ ದುಡ್ಡು ಹಾಕಂಗಿಲ್ಲೇನು? ಮತ್ತೆ ಹಾಕಿದ್ರೆ ಏನಾಯ್ತು? ಇದು ಅಲ್ಲ ಅವನಿನ ಆಚೆ ಕೊಡ್ಸು ತಿನ್ನಕ್ಕೆ ಬೇಕಿದ್ರೆ. ಇಲ್ಲಿದು ದುಡ್ಡು ತಗೋ ಆಯ್ತಾ? ಬಾ ಗೈಸ್. ಇಲ್ಲಿಂದ ಹೊರಟ್ವಿ. ಈಗ ಸೀದಾ ರೆಸಾರ್ಟಲ್ಲಿ ಸಿಗ್ತೀನಿ. ನಮ್ಮ ಅತ್ತೆದು ಇಂಟರ್ವ್ಯೂ ಮಾಡೋದಿದೆ ಇವಾಗ. ಅಲ್ಲೋಗಿ ಮಾಡೋಣ. ಸೊ ಫೈನಲಿ ಅಲ್ಲಿಂದ ಹೊರಟು ಡಿನ್ನರ್ಗೆ ಬಂದಿದ್ದೀವಿ. ಎಲ್ರಿಗೂ ಟೈರ್ಡ್ ಆಗಿಬಿಟ್ಟಿದೆ. ಈಗ ಡಿನ್ನರ್ ಮಾಡಿ ಹೋಗಿ ಮಲ್ಗೋದಷ್ಟೆ. ಬೆಳಗ್ಗೆ ನಾಳೆ ವ್ಲಾಗಲ್ಲಿ ಅತ್ತೆದು ಇಂಟರ್ವ್ಯೂ ಇರುತ್ತೆ. ಮತ್ತು ನಾಳೆ ನಿಮ್ಗೊಂದಷ್ಟು ಕ್ವಶನ್ಸ್ ಕೇಳ್ತೀವಿ. ರೆಡಿ ಇರಿ. ನಿಮ್ಮ ತಮ್ಮನ ಅಥವಾ ಅಣ್ಣನ ಬಗ್ಗೆ
ಆಯ್ತಾ, ಎಲ್ಲ ಸೀಕ್ರೆಟ್ಸ್ ನಾಳೆ ಹೇಳ್ಬೇಕು. ಹಾ, ಅವ್ರ ಬಗ್ಗೆ ಬಂದ್ರು ಪಾಯಿಂಟಿಗೆ ಬಂದು ಡೈರೆಕ್ಟ್ ಪಾಯಿಂಟಿಗೆ ಬಂದ್ರಿ ನೋಡಿ ನೀವು. ನಾನು ಯಾರನ್ನು ಗರ್ಲ್ ಫ್ರೆಂಡ್ ಮಾಡ್ಕೊಂಡಿಲ್ಲ. ಇದು ಹೇಳ್ತಾರದ ಆಮೇಲೆ ನಾಳೆ ಮಾತಾಡೋಣ. ಈಗ ಬೇಡ ಮಾಡ್ಕೊಂಡ್ರೆ ನಾನು ಈಗ ಬೇಡ ನಾಳೆ ಮಾತಾಡೋಣ. ನಾಳೆ ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಮ ಅಪ್ಪನ ಲವರ್ಸ್. ಹೌದಾ? ಪಪ್ಪ ಇಲ್ಲಿ ನೋಡಿ, ಕ್ರಶ್ ಬೇರೆ ಲವ್ ಬೇರೆ ಸೋನು. ಕ್ರಶ್ ಬೇರೆ ಲವ್ ಬೇರೆ. ಕ್ರಶ್ ಯಾರು? ಕ್ರಶ್ ಎಷ್ಟು ಜನನು ಬೆಳಗಿಂದ ಒಂದೂ ಇಲ್ಲ ಟೈಮೇ ಇರ್ಲಿಲ್ಲ ಅನ್ಬಿಟ್ಟು. ನಾನು ಹೇಳೋದು ಅರ್ಥ ಹೇಳಿ. ಈ ಸುಂದರವಾದ ವಸ್ತುಗಳನ್ನ ಇದ್ದಾಗ ಏನ್ ಮಾಡ್ತಾನೆ ಮನುಷ್ಯ, ನೋಡ್ತಾನೆ, ಇಷ್ಟಪಡ್ತಾನೆ, ಈಗ ಚೆನ್ನಾಗಿದೆ ಅಂತಾನೆ. ಅದೇ ಕ್ರಶ್ ಅನ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಕ್ರಶ್ ತುಂಬಾ ಇತ್ತಂತೆ, ಈಗ ಹೇಳ್ತಾವ್ರಲ್ಲ. ಆವಾಗ ಇತ್ತು ರಾಜ್ಕೊಂಡಿಲ್ಲ ಆಗ ನೋಡಿ, ಕ್ರಶ್ ಆವಾಗಿತ್ತಂತೆ. ಒಂದು ವ್ಯಕ್ತಿ ಮುಂಚೆ ಕ್ರಶ್ ಇದೆ ಅಂದ್ರೆ ಈ ಕ್ರಶ್ ಇರಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಈಗ್ಲೂ ಅಲ್ಲೇ ಕೇಳ, ಅವರೇ ಎಲ್ಲ ಹೇಳ್ತಾರೆ. ಇವಾಗಿಲ್ಲ ಇವಾಗಿಲ್ಲ. ನಾನೇನ್ ಮದ್ವೆ ಪ್ರೀತಿ ಅಲ್ಲ, ಪ್ರೀತಿ ಬೇರೆ, ಕ್ರಶ್ ಬೇರೆ. ಫಸ್ಟ್ ಪ್ರೀತಿ ಇವರೇ. ಹೌದಾ? ನಾನು ಸಿಕ್ಕಾಕೊಂಡಿದ್ದೆ ಇಲ್ಲೇ, ಜೊತೆಗೆ ಬದುಕಿ ಬಾಳ್ತಾ ಇರೋದು ಗೈಸ್. ಇದು ನಾವು ಅತ್ತೆ ಹತ್ರ ಸ್ವಲ್ಪ ಸಪ್ರೇಟ್ ಆಗಿ ಮಾತಾಡಿದ್ರೆ ಎಲ್ಲ ಬಾಯ್ ಬಿಡಿಸ್ಬೋದು. ನಾಳೆ ಸಪ್ರೇಟ್ ಆಗಿ ಒಂದು ಮೀಟಿಂಗ್ ಹಾಕೋಣ. ಈಗ ನಾವು ಡಿನ್ನರ್ ಮಾಡ್ತೀವಿ ಗೈಸ್. ಸೊ ನಾವು ರೆಸಾರ್ಟಿಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಆಲ್ಮೋಸ್ಟ್ ನಾವು 11 ಎಷ್ಟು ಟೈಮ್ ಈಗ 11:30ಗೆ ಬಂದರು. ಪಾಪ ನಮಗೆ 11:45 ಬಂದು ನಮಗಂತ ಡಿನ್ನರ್ ಇಟ್ಟು ಅರೇಂಜ್ ಮಾಡಿಸ್ತಾ ಇದ್ದಾರೆ. ಸೊ ಥ್ಯಾಂಕ್ಸ್ ಹೇಳಲೇಬೇಕು. ಗುಡ್ ನೈಟ್, ಬಾಯ್ ಗೈಸ್. ಬೆಳಗ್ಗೆ 6 ಗಂಟೆಗೆ ಎದ್ದೇಳಬೇಕಂತ, ಇಲ್ಲಿಂದ ಟೆಂಪಲ್ಗೆ ಹೋಗಬೇಕು ನಾವು ನಾಳೆ. ನೋಡೋಣ ನೋಡಿ, 6 ಗಂಟೆಗೆ ಎದ್ದೇಳಬೇಕು ಅಂತಲೇ ಭಯ ಆಗುತ್ತೆ. 6 ಗಂಟೆಗೆ ಎದ್ದೇಳೋಕ್ಕಾಗುತ್ತೆ ನನ್ನಿಂದ ಅಂತ ಏನಿಲ್ಲ, ಎದ್ದು ರೆಡಿಯಾಗಿ ಸೀದಾ ಮಲ್ಕೊಂಬಿಡೋದು ಟಿಟಿಲಿ. 3 ಅವರ್ ಜರ್ನಿ. ಗೈಸು 6 ಗಂಟೆ ಓಡಬೇಕಿತ್ತು, 6:30 ಆಯಿತು, ಎಲ್ಲ ಮಲಗಿದ್ದೀವಿ. ಅಪ್ಪ ನನಗೆ ಫೋನ್ ಮಾಡ್ತವ್ರೆ ಆಗಿಂದ. ಇವ್ರು ಯಾರಿಗೂ ಫೋನ್ ಮಾಡ್ತಾ ಇಲ್ಲ. ಇವ್ರು ಎಬ್ಬರ್ಸೋಣ ಅಂತ ಎಲ್ಲರನ್ನ ಎಬ್ಬರಿಸಿದ್ರೆ ಯಾರು ಎದ್ದೇಳ್ತಾ ಇಲ್ಲ ಗೈಸ್. ಅದಕ್ಕೆ ನಾವು ಅಪ್ಪಂಗೆ ಬರೋಕೆ ಹೇಳಿದ್ದೀನಿ. ಅವ್ರು ಬರೋವರೆಗೂ ನಾನು ಮಲ್ಕೊಂಡಿರ್ತೀನಿ. ಲೇ ಅಜ್ಜ ಏ ಅಜ್ಜ ಅಜ್ಜ ಲೇ ಅಜ್ಜ, ಲೇ ಹೇಳು. 7 ಗಂಟೆ ಕಣ, ಹೇಳು. ಅವನೇ ಬಿಡಿಸ್ತಾನೆ. ಅಕ್ಷಯ್ 7 ಗಂಟೆ ಹೇಳು, ದುಕಾನ್ ಓಪನ್ ಮಾಡ್ಬೇಕು ಹೇಳು. ಅಣ್ಣಂದಿರಲ್ಲ, ಹಿಂಗೆ ತಮ್ಮಂದಿರನ್ನೇ ಬಿಡಿಸ್ಬಿಡ್ತೀವಿ. ನಯನ ಮಧುರ ಮೌನ ಮಿಡಿವ